ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಿನ ಪ್ರತಿಷ್ಠಿತ ಯೋಜನೆಯಾದ ಬೆಂಗಳೂರು ಸಬರ್ಬನ್ ರೈಲ್ ಪ್ರಾಜೆಕ್ಟ್ನ ವಿವರವಾದ ಮಾಹಿತಿಯನ್ನು ತಿಳಿಸುತ್ತೇವೆ. ಈ ವಿಡಿಯೋದಲ್ಲಿ ಬೆಂಗಳೂರು ಸಬರ್ಬನ್ ಪ್ರಾಜೆಕ್ಟ್ನ ಇಂಪಾರ್ಟೆನ್ಸ್ ಏನು, ಬೆಂಗಳೂರು ಸಬರ್ಬನ್ ಪ್ರಾಜೆಕ್ಟ್ ಅನೌನ್ಸ್ ಆಗಿದ್ದು ಯಾವಾಗ, ಈ ಪ್ರಾಜೆಕ್ಟ್ ಅಪ್ರೂವ್ ಆಗಿದ್ದು ಯಾವಾಗ, ಈ ಪ್ರಾಜೆಕ್ಟ್ ಯಾವ ಸ್ಥಳಗಳಲ್ಲಿ ಬರುತ್ತೆ, ಈ ಪ್ರಾಜೆಕ್ಟ್ನ ಪ್ರೆಸೆಂಟ್ ಅಪ್ಡೇಟ್ ಏನಿದೆ, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ತಿಳಿಸುತ್ತೇವೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ಸ್ನೇಹಿತರೆ, ಬೆಂಗಳೂರು ಸಬರ್ಬನ್ ಪ್ರಾಜೆಕ್ಟನ್ನು ಅನೌನ್ಸ್ ಮಾಡಿದ್ದು 90ರ ದಶಕದಲ್ಲಿ. ಭಾರತ ದೇಶದಲ್ಲಿ ಲಾರ್ಜೆಸ್ಟ್ ಮತ್ತು ಮೋಸ್ಟ್ ಕಂಜೆಸ್ಟೆಡ್ ಸಿಟಿಗಳ ಪಟ್ಟಿಯಲ್ಲಿ ಬೆಂಗಳೂರು ಮುಂಚೂಣಿಯಲ್ಲಿದೆ. ಭವಿಷ್ಯದಲ್ಲಿ ಹೆಚ್ಚಾಗುವ ಜನಸಂಖ್ಯೆ, ವಾಹನಗಳ ಸಂಖ್ಯೆ, ಆರ್ಥಿಕ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಸಾರಿಗೆ ವ್ಯವಸ್ಥೆಯನ್ನು ಸುಧಾರಿಸುವ ದೃಷ್ಟಿಯಿಂದ ಬೆಂಗಳೂರು ಸಬರ್ಬನ್ ಪ್ರಾಜೆಕ್ಟನ್ನು ಜಾರಿಗೆ ತರಬೇಕೆಂದು ಮಾತುಕತೆಗಳು ನಡೆಯುತ್ತಲೇ ಇತ್ತು. ರಾಜಕೀಯ ಇಚ್ಛಾಶಕ್ತಿ ಮತ್ತು ಹಣಕಾಸಿನ ಕೊರತೆಯಿಂದಾಗಿ ಪ್ರಾರಂಭದಲ್ಲಿ ಈ ಪ್ರಾಜೆಕ್ಟ್ ಕಾಗದದಲ್ಲಿ ಉಳಿದಿತ್ತು. 2007ರಲ್ಲಿ ರೈಲ್ ಇಂಡಿಯನ್ ಟೆಕ್ನಿಕಲ್ ಮತ್ತು ಎಕನಾಮಿಕ್ಸ್ ಸರ್ವಿಸಸ್ ಅವರಿಗೆ ಈ ಯೋಜನೆಯ ಬಗ್ಗೆ ಅಧ್ಯಯನವನ್ನು ನಡೆಸಲು ಶಿಫಾರಸು ಮಾಡಲಾಯಿತು. ಅಷ್ಟೊತ್ತಿಗಾಗಲೇ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಪ್ರಾಜೆಕ್ಟ್ ಕಾರ್ಯರೂಪಕ್ಕೆ ಬರಲು ರೆಡಿಯಾಗಿತ್ತು. ಈ ಪ್ರಾಜೆಕ್ಟ್ ಮತ್ತೆ ನಿಧಾನಗತಿಯಲ್ಲಿ ಸಾಗಿತು. 2013ರಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2013-14ರ ರಾಜ್ಯ ಬಜೆಟ್ನಲ್ಲಿ ಸುಮಾರು 8,759 ಕೋಟಿ ರೂಪಾಯಿಗಳನ್ನು ಈ ಯೋಜನೆಗಾಗಿ ಅಪ್ರೂವ್ ಮಾಡಿದರು. 2016-17ರ ರೈಲ್ವೆ ಬಜೆಟ್ನಲ್ಲಿ ಕೇಂದ್ರ ರೈಲ್ವೆ ಸಚಿವ ಸುರೇಶ್ ಪ್ರಭು ಅವರು ಅಂದಾಜು 9,000 ಕೋಟಿ ರೂಪಾಯಿಗಳನ್ನು ಈ ಪ್ರಾಜೆಕ್ಟ್ಗಾಗಿ ಪಾಲುದಾರಿಕೆಯನ್ನು ಘೋಷಿಸಿದರು. ಅಂತಿಮವಾಗಿ 2020ರಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ ಬಜೆಟ್ನಲ್ಲಿ ಬೆಂಗಳೂರು ಸಬರ್ಬನ್ ರೈಲ್ ಪ್ರಾಜೆಕ್ಟ್ಗೆ 15,767 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡೋದಾಗಿ ಘೋಷಿಸಿದರು. ಜೂನ್ 2022ರಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಈ ಪ್ರಾಜೆಕ್ಟ್ನ ಶುರು ಮಾಡಲು ಚಾಲನೆ ಮಾಡಿದರು. ಈ ಸಂಪೂರ್ಣ ಯೋಜನೆ 149.34 ಕಿಲೋಮೀಟರ್ ಕಮ್ಯೂಟರ್ ರೈಲ್ ನೆಟ್ವರ್ಕ್ ಆಗಿದ್ದು 64 ಸ್ಟೇಷನ್ಗಳು ಈ ಪ್ರಾಜೆಕ್ಟ್ನಲ್ಲಿ ಬರಲಿದೆ. ರೈಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಂಪನಿ ಲಿಮಿಟೆಡ್ ಕರ್ನಾಟಕ ಅಥವಾ ಕೆ-ರೈಡ್ ಅವರ ಅಂಡರ್ನಲ್ಲಿ ನಿರ್ಮಾಣಗೊಳ್ಳಲಿದೆ. ಈ ಕಂಪ್ಲೀಟ್ ಪ್ರಾಜೆಕ್ಟ್ 2026 ಅಥವಾ 27ರ ಒಳಗೆ ಫೈನಲ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಬೆಂಗಳೂರು ಸಬರ್ಬನ್ ರೈಲ್ ಪ್ರಾಜೆಕ್ಟನ್ನು 4 ಕಾರಿಡಾರ್ ಆಗಿ ನಿರ್ಮಾಣ ಮಾಡಲಾಗುತ್ತಿದ್ದು 4 ಕಾರಿಡಾರ್ಗೆ 4 ಹೂವುಗಳ ಹೆಸರನ್ನು ಇಡಲಾಗಿದೆ. ಮೊದಲ ಕಾರಿಡಾರನ್ನು ಸಂಪಿಗೆ ಲೈನ್, 2ನೇ ಕಾರಿಡಾರನ್ನು ಮಲ್ಲಿಗೆ ಲೈನ್, 3ನೇ ಕಾರಿಡಾರನ್ನು ಪಾರಿಜಾತ ಲೈನ್ ಮತ್ತು 4ನೇ ಕಾರಿಡಾರ್ ಲೈನನ್ನು ಕನಕ ಲೈನ್ ಎಂದು ಹೆಸರಿಡಲಾಗಿದೆ. ಈ ಕಂಪ್ಲೀಟ್ ಯೋಜನೆ ಬೆಂಗಳೂರು ನಗರದ ಸುತ್ತಮುತ್ತ ಹಾದು ಹೋಗಲಿದ್ದು ಸರಿಸುಮಾರು 582 ಎಕರೆ ರೈಲ್ವೆ ಭೂಮಿ ಅಗತ್ಯವಿದೆ ಅಂತ ಹೇಳಲಾಗುತ್ತಿದೆ. ರೀಸೆಂಟಾಗಿ KFW ಡೆವಲಪ್ಮೆಂಟ್ ಬ್ಯಾಂಕ್ ಮುಖಾಂತರ ಲೋನ್ ರೂಪದಲ್ಲಿ ಡಿಸೆಂಬರ್ 2023ರಲ್ಲಿ ರೀಸೆಂಟಾಗಿ ಕಾರಿಡಾರ್ 1 ಮತ್ತು 2ಕ್ಕೆ ಅಂದಾಜು 4,552 ಕೋಟಿ ರೂಪಾಯಿಗಳನ್ನು KFW ಡೆವಲಪ್ಮೆಂಟ್ ಬ್ಯಾಂಕ್ ಲೋನ್ ರೂಪದಲ್ಲಿ ಡಿಸೆಂಬರ್ 2023ರಲ್ಲಿ ಬಿಡುಗಡೆ ಮಾಡಿದೆ. 4 ಕಾರಿಡಾರ್ ಬಗ್ಗೆ ವಿವರವಾಗಿ ಹೇಳಬೇಕೆಂದರೆ, ಕಾರಿಡಾರ್ 1 ಸಂಪಿಗೆ ಲೈನ್ನಲ್ಲಿ KSR ಬೆಂಗಳೂರು, ಯಲಹಂಕ, ದೇವನಹಳ್ಳಿಯವರೆಗೂ ಬರಲಿದೆ. ಈ ಲೈನ್ನ ಟೋಟಲ್ ಲೈನ್ 41.47 ಕಿಲೋಮೀಟರ್. ಈ ಕಾರಿಡಾರ್ನಲ್ಲಿ ಎಲಿವೇಟೆಡ್ 19.22 ಕಿಲೋಮೀಟರ್ ಮತ್ತು ಗ್ರೇಡ್ ಲೆವೆಲ್ನಲ್ಲಿ 22.27 ಕಿಲೋಮೀಟರ್ ಬರಲಿದೆ. ಈ ಲೈನಲ್ಲಿ 15 ಸ್ಟೇಷನ್ಗಳು ಬರಲಿದ್ದು 8 ಎಲಿವೇಟೆಡ್ ಮತ್ತು 7 ಗ್ರೇಡ್ ಲೆವೆಲ್ನಲ್ಲಿ ಬರಲಿದೆ. ಈ ಕಾರಿಡಾರ್ನಲ್ಲಿ ಯಾವ ಸ್ಟೇಷನ್ಗಳು ಬರಲಿವೆ ಅಂತ ನೋಡೋದಾದರೆ, KSR ಬೆಂಗಳೂರು ಸಿಟಿ ಇಂಟರ್ಚೇಂಜ್ ಸ್ಟೇಷನ್, ಶ್ರೀರಾಂಪುರ, ಮಲ್ಲೇಶ್ವರಂ, ಯಶವಂತಪುರ ಇಂಟರ್ಚೇಂಜ್, ಮುತ್ಯಾಲನಗರ, ಲೊಟ್ಟೆಗೊಲ್ಲಹಳ್ಳಿ ಇಂಟರ್ಚೇಂಜ್, ಕೊಡಿಗೆಹಳ್ಳಿ, ಜ್ಯುಡಿಷಿಯಲ್ ಲೇಔಟ್, ಯಲಹಂಕ, ನಿಟ್ಟೆ ಮೀನಾಕ್ಷಿ, ಬೆಟ್ಟ ಹಲಸೂರು, ದೊಡ್ಡಜಾಲ, ಏರ್ಪೋರ್ಟ್ ಟ್ರಂಪೆಟ್, ಏರ್ಪೋರ್ಟ್ ಟರ್ಮಿನಲ್, ಏರ್ಪೋರ್ಟ್ KIADB, ದೇವನಹಳ್ಳಿ ಸ್ಟೇಷನ್ಗಳು ಬರಲಿವೆ. ಕಾರಿಡಾರ್ 1ಅನ್ನು ನೇರವಾಗಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಲಿಂಕ್ ಮಾಡಲಾಗುತ್ತೆ. ಹೀಗೆ ಲಿಂಕ್ ಮಾಡೋದ್ರಿಂದ ಏರ್ಪೋರ್ಟ್ಗೆ ಓಡಾಡುವವರಿಗೆ ಅನುಕೂಲವಾಗಲಿದೆ.
ಕಾರಿಡಾರ್ 2 ಮಲ್ಲಿಗೆ ಲೈನಲ್ಲಿ ಬೈಯಪ್ಪನಹಳ್ಳಿ ಟರ್ಮಿನಲ್ ಚಿಕ್ಕಬಾಣಾವರವರೆಗೆ ಬರಲಿದೆ. ಈ ಲೈನ್ನ ಟೋಟಲ್ ಲೆಂತ್ 24.86 ಕಿಲೋಮೀಟರ್. ಇದರಲ್ಲಿ ಎಲಿವೇಟೆಡ್ 7.72 ಕಿಲೋಮೀಟರ್ ಬರಲಿದೆ ಮತ್ತು ಗ್ರೇಡ್ ಲೆವೆಲ್ನಲ್ಲಿ 17.14 ಕಿಲೋಮೀಟರ್ ಬರಲಿದೆ. ಈ ಲೈನ್ನಲ್ಲಿ 14 ಸ್ಟೇಷನ್ಗಳು ಬರಲಿದೆ, 6 ಎಲಿವೇಟೆಡ್ ಮತ್ತು 8 ಗ್ರೇಡ್ ಲೆವೆಲ್ನಲ್ಲಿ ಬರಲಿದೆ. ಈ ಕಾರಿಡಾರ್ನಲ್ಲಿ ಯಾವ ಸ್ಟೇಷನ್ಗಳು ಬರಲಿದೆ ಅಂತ ನೋಡೋದಾದರೆ ಚಿಕ್ಕಬಾಣಾವರ, ಮೈದಾರಹಳ್ಳಿ, ಶೆಟ್ಟಿಹಳ್ಳಿ, ಜಾಲಹಳ್ಳಿ, ಯಶವಂತಪುರ ಇಂಟರ್ಚೇಂಜ್, ಲೊಟ್ಟೆಗೊಲ್ಲಹಳ್ಳಿ ಇಂಟರ್ಚೇಂಜ್, ಹೆಬ್ಬಾಳ, ಕನಕನಗರ, ನಾಗವಾರ, ಕಾವೇರಿ ನಗರ, ಬಾಣಸವಾಡಿ, ಸೇವಾನಗರ, ಕಸ್ತೂರಿ ನಗರ, ಬೈಯಪ್ಪನಹಳ್ಳಿ ಇಂಟರ್ಚೇಂಜ್ ಸ್ಟೇಷನ್ಗಳು ಕಾರಿಡಾರ್ 2ರಲ್ಲಿ ಬರಲಿದೆ. ಕಾರಿಡಾರ್ 3 ಪಾರಿಜಾತ ಲೈನ್ನಲ್ಲಿ ಕೆಂಗೇರಿಯಿಂದ ವೈಟ್ಫೀಲ್ಡ್ವರೆಗೆ ಬರಲಿದೆ. ಈ ಲೈನ್ನ ಟೋಟಲ್ ಲೆಂತ್ 35.52 ಕಿಲೋಮೀಟರ್ ಬರಲಿದೆ. ಇದರಲ್ಲಿ ಎಲಿವೇಟೆಡ್ 10.40 ಕಿಲೋಮೀಟರ್ ಮತ್ತು ಗ್ರೇಡ್ ಲೆವೆಲ್ 25.12 ಕಿಲೋಮೀಟರ್. ಈ ಲೈನಲ್ಲಿ 14 ಸ್ಟೇಷನ್ಗಳು ಬರಲಿದ್ದು 4 ಎಲಿವೇಟೆಡ್ ಮತ್ತು 10 ಗ್ರೇಡ್ ಲೆವೆಲ್ ಸ್ಟೇಷನ್ಗಳು ಬರಲಿದೆ. ಈ ಕಾರಿಡಾರ್ನಲ್ಲಿ ಯಾವ ಸ್ಟೇಷನ್ಗಳು ಬರಲಿದೆ ಅಂತ ನೋಡೋದಾದರೆ ಕೆಂಗೇರಿ, RV ಕಾಲೇಜ್, ಜ್ಞಾನಭಾರತಿ, ನಾಯಂಡಹಳ್ಳಿ, ಕೃಷ್ಣದೇವರಾಯ, ಜಗಜ್ಜೀವನ ರಾಮನಗರ, KSR ಬೆಂಗಳೂರು ಸಿಟಿ ಇಂಟರ್ಚೇಂಜ್, ಕುಮಾರ ಪಾರ್ಕ್, ಬೆಂಗಳೂರು ಕಂಟೋನ್ಮೆಂಟ್, ಬೆಂಗಳೂರು ಈಸ್ಟ್, ಬೈಯಪ್ಪನಹಳ್ಳಿ, KR ಪುರ, ಹೂಡಿ, ವೈಟ್ಫೀಲ್ಡ್ ಸ್ಟೇಷನ್ಗಳು ಕಾರಿಡಾರ್ 3ರಲ್ಲಿ ಬರಲಿದೆ. ಕಾರಿಡಾರ್ 4 ಕನಕ ಲೈನ್ ಈಲಲಿಗೆಯಿಂದ ರಾಜನಕುಂಟೆವರೆಗೆ ಇರಲಿದೆ. ಈ ಲೈನ್ನ ಟೋಟಲ್ ಲೈನ್ 46.28 ಕಿಲೋಮೀಟರ್. ಇದರಲ್ಲಿ ಎಲಿವೇಟೆಡ್ 8.96 ಕಿಲೋಮೀಟರ್ ಮತ್ತು ಗ್ರೇಡ್ ಲೆವೆಲ್ನಲ್ಲಿ 37.92 ಕಿಲೋಮೀಟರ್ ಬರಲಿದೆ. ಈ ಲೈನ್ನಲ್ಲಿ 19 ಸ್ಟೇಷನ್ಗಳು ಬರಲಿದ್ದು 4 ಎಲಿವೇಟೆಡ್ ಮತ್ತು 15 ಗ್ರೇಡ್ ಲೆವೆಲ್ನಲ್ಲಿ ಇರುತ್ತೆ. ಯಾವ ಸ್ಟೇಷನ್ಗಳು ಅಂತ ನೋಡೋದಾದರೆ ರಾಜನಕುಂಟೆ, ಮುದ್ದನಹಳ್ಳಿ, ಯಲಹಂಕ ಇಂಟರ್ಚೇಂಜ್, ಜಕ್ಕೂರು, ಹೆಗ್ಗಡೆ ನಗರ, ತನಿಸಂದ್ರ, ಹೆಣ್ಣೂರು, ಹೊರಮಾವು, ಚನ್ನಸಂದ್ರ, ಬೆನ್ನಿಗಾನಹಳ್ಳಿ ಇಂಟರ್ಚೇಂಜ್, ಕಗ್ಗದಾಸಪುರ, ದೊಡ್ಡಾನೆಕುಂದಿ, ಮಾರತ್ಹಳ್ಳಿ, ಬೆಳಂದೂರು ರೋಡ್, ಕಾರ್ಮೇಲರಾಮ್, ಅಂಬೇಡ್ಕರ್ ನಗರ, ಹುಸ್ಕೂರ್, ಸಿಂಗೇನ ಅಗ್ರಹಾರ, ಬೊಮ್ಮಸಂದ್ರ, ಈಲಲಿಗೆ ಸ್ಟೇಷನ್ಗಳು ಬರಲಿವೆ. ಈ 4 ಕಾರಿಡಾರ್ಗಳಲ್ಲಿ 5 ಪ್ರಮುಖ ಸ್ಟೇಷನ್ಗಳಲ್ಲಿ ಇಂಟರ್ಚೇಂಜ್ ಸೌಲಭ್ಯವಿರುತ್ತದೆ. ಬೆಂಗಳೂರು ಸಿಟಿಯಲ್ಲಿ, ಯಶವಂತಪುರದಲ್ಲಿ, ಲೊಟ್ಟೆಗೊಲ್ಲಹಳ್ಳಿಯಲ್ಲಿ, ಯಲಹಂಕದಲ್ಲಿ ಮತ್ತು ಬೆನ್ನಿಗಾನಹಳ್ಳಿಯಲ್ಲಿ. ಅಲ್ಲದೆ ಪ್ರಮುಖ ಸೆಂಟರ್ಗಳಲ್ಲಿ ಡಿಪೋಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಮೊದಲ ಡಿಪೋ ಅಕ್ಕುಪೇಟೆಯಲ್ಲಿ, 2ನೇ ಡಿಪೋ ಜಾಲಹಳ್ಳಿಯಲ್ಲಿ, 3ನೇ ಡಿಪೋ ಸಿಲ್ಕ್ ಬೋರ್ಡ್ನಲ್ಲಿ ಬರುತ್ತೆ. ಬೆಂಗಳೂರು ಸಬ್ಬರ್ಬನ್ ಪ್ರಾಜೆಕ್ಟ್ನ ಲೇಟೆಸ್ಟ್ ಅಪ್ಡೇಟನ್ನು ನೋಡೋದಾದರೆ ಕಾರಿಡಾರ್ 2ರಲ್ಲಿ ಬೈಯಪ್ಪನಹಳ್ಳಿಯಿಂದ ಚಿಕ್ಕಬಾಣಾವರದವರೆಗೆ ಕನ್ಸ್ಟ್ರಕ್ಷನ್ ವರ್ಕ್ಗಳು ಪ್ರಗತಿಯಲ್ಲಿದ್ದು 35% ವರ್ಕ್ಗಳು ಕಂಪ್ಲೀಟ್ ಆಗಿವೆ. ಈ ಭಾಗದ ಕೆಲಸಕ್ಕಾಗಿ K-Ride ವತಿಯಿಂದ ಸುಮಾರು 24,774 ಸ್ಕ್ವೇರ್ ಮೀಟರ್ ಲ್ಯಾಂಡನ್ನು ಕಸಾಬಾ ಮತ್ತು ಯಶವಂತಪುರ ಹೋಬಳಿ ಭಾಗಗಳಲ್ಲಿ ಅಕ್ವೈರ್ ಮಾಡಿಕೊಳ್ಳಲಾಗುತ್ತೆ. ಇದರಲ್ಲಿ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಲ್ಯಾಂಡ್ ಎರಡೂ ಇನ್ಕ್ಲೂಡ್ ಆಗಿ ಲೊಟ್ಟೆಗೊಲ್ಲಹಳ್ಳಿಯ ಬಳಿ 2,139 ಸ್ಕ್ವೇರ್ ಮೀಟರ್, ಹೆಬ್ಬಾಳ ಬಳಿ 5,451 ಸ್ಕ್ವೇರ್ ಮೀಟರ್, ನಾಗವಾರ ಬಳಿ 771 ಸ್ಕ್ವೇರ್ ಮೀಟರ್, ಲಿಂಗರಾಜಪುರ ಬಳಿ 3,786 ಸ್ಕ್ವೇರ್ ಮೀಟರ್, ಮಾಕಳಿ ಬಳಿ 1,393 ಸ್ಕ್ವೇರ್ ಮೀಟರ್, ಪೀಣ್ಯ ಪ್ಲಾಂಟೇಶನ್ ಬಳಿ 2,920 ಸ್ಕ್ವೇರ್ ಮೀಟರ್ ಅಕ್ವೈರ್ ಮಾಡಿಕೊಳ್ಳಲಾಗುತ್ತೆ. ಬೆಂಗಳೂರು ಸಬ್ಬರ್ಬನ್ ಪ್ರಾಜೆಕ್ಟ್ಗೋಸ್ಕರ ಸುಮಾರು 650 ಬಿಲ್ಡಿಂಗ್ಸ್ಗಳನ್ನು ಡೆಮಾಲಿಷ್ ಮಾಡಲಾಗುತ್ತೆ ಅಂತ ಹೇಳಲಾಗುತ್ತಿದೆ. ರೆಸಿಡೆನ್ಷಿಯಲ್, ಕಮರ್ಷಿಯಲ್ ಮತ್ತು ಸ್ಮಾಲ್ ಸ್ಟ್ರಕ್ಚರ್ಗಳು ಇನ್ಕ್ಲೂಡ್ ಆಗಿವೆ. ಬೈಯಪ್ಪನಹಳ್ಳಿಯಿಂದ ಚಿಕ್ಕಬಾಣಾವರದವರೆಗೆ ಆಗಲೇ ಸುಮಾರು 289 ಸ್ಟ್ರಕ್ಚರ್ಗಳು ಕ್ಲಿಯರ್ ಮಾಡಿಕೊಡಲಾಗಿದೆ. ಕಾರಿಡಾರ್ 2ರ 25 ಕಿಲೋಮೀಟರ್ ಸ್ಟೇಷನ್ ಮತ್ತು ಟ್ರ್ಯಾಕ್ ಕನ್ಸ್ಟ್ರಕ್ಷನ್ ವರ್ಕನ್ನು K-Ride ಅವರೇ ನೋಡಿಕೊಳ್ಳುತ್ತಿದ್ದು, ಈ ಭಾಗದ ರಿಮೈನಿಂಗ್ ವರ್ಕನ್ನು K-Ride ಅವರು L&T ಅವರಿಗೆ 27 ತಿಂಗಳ ಡೆಡ್ಲೈನ್ನಲ್ಲಿ ಕೆಲಸ ಮುಗಿಸಿಕೊಡಬೇಕಾಗಿ ವಹಿಸಿದೆ. ಬೆಂಗಳೂರು ಸಬ್ಬರ್ಬನ್ ಪ್ರಾಜೆಕ್ಟ್ನ ಓವರಾಲ್ ಪ್ರೋಗ್ರೆಸ್ ನೋಡೋದಾದರೆ ಇಲ್ಲಿಯವರೆಗೆ ಕಾರಿಡಾರ್ 2 ಮತ್ತು ಕಾರಿಡಾರ್ 4 ಎರಡರಲ್ಲಿ ಸ್ವಲ್ಪ ಪ್ರಮಾಣದ ಕೆಲಸಗಳು ಪ್ರಗತಿಯಲ್ಲಿದ್ದು ಸಮಯ ಕಳೆಯುತ್ತಾ ಹೋಗಿದ್ದು ಕೆಲಸ ಮಾತ್ರ ಕಂಪ್ಲೀಟ್ ಆಗುತ್ತಿಲ್ಲ. ಕಾರಿಡಾರ್ 1ರಲ್ಲಿ ಮೆಜೆಸ್ಟಿಕ್ನಿಂದ ಯಲಹಂಕ ಕೆಲಸಗಳು ಪ್ರಾರಂಭವಾಗಬೇಕಿದೆ. ಟೆಂಡರ್ ಕೂಡ ಆದಷ್ಟು ಬೇಗ ನೀಡಲಾಗುವುದು.
ಯಲಹಂಕದಿಂದ ಏರ್ಪೋರ್ಟ್ಗೆ ಕೂಡ ಕೆಲಸಗಳು ಪ್ರಾರಂಭವಾಗುತ್ತದೆ ಅಂತ ಹೇಳಲಾಗುತ್ತಿದೆ. ಕಾರಿಡಾರ್ 3 ಅನ್ನು 2 ಭಾಗಗಳಾಗಿ ವಿಭಜಿಸಿ C3A ಕೆಂಗೇರಿಯಿಂದ ಕಂಟೋನ್ಮೆಂಟ್ ಮತ್ತು C3B ಕಂಟೋನ್ಮೆಂಟ್ನಿಂದ ವೈಟ್ಫೀಲ್ಡ್ವರೆಗೆ ಕೆಲಸಗಳು ಪ್ರಾರಂಭವಾಗಬೇಕಿದೆ. ಇವಿಷ್ಟು ಬೆಂಗಳೂರು ಸಬ್ಬರ್ಬನ್ ಪ್ರಾಜೆಕ್ಟ್ನ ಲೇಟೆಸ್ಟ್ ಅಪ್ಡೇಟ್ಗಳು. ಬೆಂಗಳೂರು ಸಬ್ಬರ್ಬನ್ ರೈಲ್ ಪ್ರಾಜೆಕ್ಟ್ಗೆ ಲೀಸಿಂಗ್ ಕೋಚ್ಗಳಿಗೆ ಹಣಕಾಸು ಬಿಡ್ಗಳನ್ನು ಸ್ವೀಕರಿಸಲು ವಿಫಲವಾದ ನಂತರ ಕೆ-ರೈಡ್ ಅವರು ಡೈರೆಕ್ಟಾಗಿ 306 ಏರ್ ಕಂಡೀಷನ್ಡ್ ಕೋಚ್ಗಳನ್ನು ಪರ್ಚೇಸ್ ಮಾಡಲು ನಿರ್ಧರಿಸಿದ್ದು, ಇದಕ್ಕಾಗಿ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ನಿಂದ 5 ವರ್ಷಗಳ ಅವಧಿಗೆ ಅಂದಾಜು 4,270 ಕೋಟಿ ರೂಪಾಯಿಗಳನ್ನು ಈಕ್ವಿಟಿ ಫಂಡ್ ರೂಪದಲ್ಲಿ ತೆಗೆದುಕೊಳ್ಳುತ್ತಿದ್ದಾರೆ. 306 ಏರ್ ಕಂಡೀಷನ್ಡ್ ಕೋಚ್ಗಳಲ್ಲಿ ಕೋಚ್ ವೆಯ್ಟ್ 53 ಟನ್ಸ್ಗಳು ಇರಲಿವೆ. ಲೆಂತ್ 21.74 ಮೀಟರ್ಗಳಿದ್ದು ವಿಡ್ತ್ 3.2 ಮೀಟರ್ಗಳು. ಸೀಟಿಂಗ್ ಕೆಪಾಸಿಟಿ 76 ಇರಲಿದೆ. ಈ ಕಂಪ್ಲೀಟ್ ಯೋಜನೆಯನ್ನು ಡಿಸೆಂಬರ್ 2027ರ ಒಳಗೆ ಕಂಪ್ಲೀಟ್ ಮಾಡುವ ಯೋಜನೆ ಹೊಂದಿದ್ದು, ಈ ಯೋಜನೆ ಜಾರಿಗೆ ಬಂದರೆ ಬೆಂಗಳೂರು ಸುತ್ತಮುತ್ತ ಲೋಕಲ್ ಮಾಡುವವರಿಗೆ ಹೆಚ್ಚಿನ ಉಪಯೋಗವಾಗಲಿದೆ. ಬೆಂಗಳೂರು ನಮ್ಮ ಮೆಟ್ರೋ ಮಾದರಿಯಲ್ಲಿ ಬೆಂಗಳೂರು ಸಬ್ಬರ್ಬನ್ ರೈಲು ಇರಲಿದ್ದು, ಸಿಟಿ ಒಳಗಡೆ ನಮ್ಮ ಮೆಟ್ರೋ ಓಡಾಡಿದರೆ ಔಟ್ಸ್ಕಟ್ಸ್ನಲ್ಲಿ ಸಬ್ಬರ್ಬನ್ ರೈಲು ಮುಂದಿನ ದಿನಗಳಲ್ಲಿ ಗೇಮ್ ಚೇಂಜರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ದಿನವೊಂದಕ್ಕೆ 10 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಬೆಂಗಳೂರು ಸಬ್ಬರ್ಬನ್ ರೈಲನ್ನು ಸದುಪಯೋಗ ಪಡೆದುಕೊಳ್ಳಲಿದ್ದಾರೆ. ಬೆಂಗಳೂರು ಸಬ್ಬರ್ಬನ್ ರೈಲಿಂದ ಏರ್ಪೋರ್ಟ್ಗೆ ಟ್ರಾವೆಲ್ ಮಾಡುವವರಿಗೆ ಹೆಚ್ಚಿನ ಉಪಯೋಗವಾಗುವ ನಿರೀಕ್ಷೆ ಇದೆ. 90ರ ದಶಕದಲ್ಲಿ ಅನೌನ್ಸ್ ಆದ ಈ ಪ್ರಾಜೆಕ್ಟ್ 41 ವರ್ಷ ಕಳೆದರೂ ಇನ್ನೂ ಜಾರಿಗೆ ಬರದೆ ಕೆಲಸಗಳು ಆಮೆ ವೇಗದಲ್ಲಿ ಸಾಗುತ್ತಿರುವುದು ವಿಪರ್ಯಾಸವೇ ಸರಿ. ಮುಂದಿನ ದಿನಗಳಲ್ಲಿ ಬೆಂಗಳೂರು ಸಬ್ಬರ್ಬನ್ ಪ್ರಾಜೆಕ್ಟ್ನ ಮತ್ತಷ್ಟು ಅಪ್ಡೇಟ್ಗಳನ್ನು ನೀಡಲಿದ್ದೇವೆ. ಇವಿಷ್ಟು ಬೆಂಗಳೂರು ಸಬ್ಬರ್ಬನ್ ಪ್ರಾಜೆಕ್ಟ್ನ ಸಂಪೂರ್ಣ ಮತ್ತು ಅಪ್ಡೇಟೆಡ್ ವಿಷಯಗಳು. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.